ಹಾಯ್, ಎಲ್ಲರಿಗೂ ನಮಸ್ಕಾರ. ಮಾಡರ್ನ್ ಮಂಕುತಿಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇವತ್ತು ನಾವು ಈ ತಿಂಗಳು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನು ಆಚರಿಸಲಾಯಿತು. ಹೀಗೆ ನನಗೆ ಚಿಕ್ಕವನಿದ್ದಾಗ ಒಂದು ಆದ ಘಟನೆಯನ್ನು ನಿಮ್ಮ ಹತ್ತಿರ ಶೇರ್ ಮಾಡಿಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಶಿಕ್ಷಕರ ದಿನಾಚರಣೆ ಪ್ರಯುಕ್ತ. ಶಿಕ್ಷಕರು ಅಂದರೆ ಯಾರು? ಒಂದು ಅಕ್ಷರ ಕಲಿಸಿದಾತನು ಒಬ್ಬ ಶಿಕ್ಷಕ. ಯಾರು ಆಗಿರ್ಬೋದು, ಸ್ಕೂಲ್ನಲ್ಲಿ ಹೇಳಿಕೊಟ್ಟವರು ಅಷ್ಟೇ ಅಲ್ಲ, ಜೀವನದಲ್ಲಿ ಮಾರ್ಗದರ್ಶನ ಕೊಟ್ಟವರು, ಪ್ರತಿಯೊಂದು ಕಷ್ಟದ ಸಮಯದಲ್ಲಿ ಧೈರ್ಯ ಹೇಳಿದವರು, ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದವರು, ಪ್ರತಿಯೊಬ್ಬರು ನಾವು ಶಿಕ್ಷಕರು ಎಂದು ಬಯಸೋಣ. ವರ್ಣ ಮಾತ್ರಂ ಕಲಿಸಿದಾತ ಗುರು ಅಂದರೆ ಒಂದು ಅಕ್ಷರ ಕಲಿಸಿದವನು ಗುರು. ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು. ಪ್ರತಿಯೊಬ್ಬರಿಗೂ ಗುರುವಿನ ಅನುಭವ ಆಗಿರುತ್ತೆ ಅನ್ಕೊಳ್ತೀನಿ. ಹೀಗೆ ನನಗೂ ಒಂದು ಗುರುವಿನ ಅನುಭವ ಆದ ಒಂದು ಘಟನೆಯನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ, ಇದು ಸುಮಾರು 1996 ಇರಬಹುದು, 1996, 1997. ನಾನು 5ರಿಂದ 6ನೇ ತರಗತಿ ಓದ್ತಾ ಇದ್ದೆ. ಹಾಗಷ್ಟು ಸರಿಯಾಗಿ ನೆನಪಿಲ್ಲ. ಆ ಟೈಮಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೀಷ್ ಬಂದು 5ನೇ ತರಗತಿಯಿಂದ ಸ್ಟಾರ್ಟ್ ಆಗ್ತಿತ್ತು ಇಂಗ್ಲೀಷ್ ಅಭ್ಯಾಸ. ನಮಗೆ ತುಂಬ ಕಷ್ಟ ಆ ಟೈಮಲ್ಲಿ ಇಂಗ್ಲೀಷ್ ಪದ ಸ್ಟಡಿ ಮಾಡಲು, ವರ್ಡ್ಸ್ ಪ್ರತಿಯೊಂದು ತುಂಬಾ ಒಂದು ಕಷ್ಟಕರವಾದ ವಿಷಯ. ಅದಕ್ಕೆ ಮನೆಯಲ್ಲಿ ಎಲ್ಲ ಡಿಸೈಡ್ ಮಾಡಿದ್ವಿ, ಟ್ಯೂಷನ್ಗೆ ಹೋಗೋಣ ಅಂತ. ಹೀಗೆ ಒಂದು ಟ್ಯೂಷನ್ಗೆ ಹೋದಾಗ ನಮ್ಗೆ ಗೊತ್ತಿರೋ ಸರ್, ಅವರು ಹೋದಿದ ತಕ್ಷಣ ಒಂದು ಸಂಜೆ ಟ್ಯೂಷನ್ಗೆ ಹೇಳಿದೆ, ಸರ್ ನನಗೆ ಸ್ವಲ್ಪ ಇಂಗ್ಲೀಷು ವೀಕ್ ಇದ್ದೀನಿ, ಯಾವ ಥರ ಅಭ್ಯಾಸ ಮಾಡಬೇಕು ಗೊತ್ತಾಗ್ತಿಲ್ಲ, ಸ್ವಲ್ಪ ಹೇಳ್ತೀರಾ ಅಂತ. ನಾನು ಏನು ತಿಳ್ಕೊಂಡಿದ್ದೆ, ಅವರು ಬಿಗಿನಿಂಗಿಂದ ಬರ್ತಾರೆ, ಪ್ರತಿಯೊಂದು ಹೇಳ್ತಾರೆ ಅಂತ. ಅವಾಗ ಅವರು ಸಡನ್ನಾಗಿ ಟೆಕ್ಸ್ಟ್ ಬುಕ್ ಕೇಳಿದ್ರು, ಟೆಕ್ಸ್ಟ್ ಬುಕ್ ಕೊಟ್ಟೆ. ಕೊನೆ ಚಾಪ್ಟರನ್ನು ಓಪನ್ ಮಾಡಿದರು, ಇದು ಓದು ಅಂದರು. ನಾನು ಶಾಕ್ ಆದ, ಇದೇನಪ್ಪ ಬಿಗಿನಿಂಗೇ 1-2-3 ಚಾಪ್ಟರ್ ಬರ್ತಾ ಇಲ್ಲ, ಇದೇನು ಕೊನೆ ಚಾಪ್ಟರ್ ಓದಿಸ್ತಾರೆ ಅಂತ. ಓಕೆ ಅಂತ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಲ್ಲಿ ತುಂಬ ಒಂದು ಪ್ಯಾರಾಗ್ರಾಫ್, ಆ ಚಾಪ್ಟರ್ ಒಂದು ಪ್ಯಾರಾಗ್ರಾಫಲ್ಲಿತ್ತು ಅಷ್ಟೇ. ಚಿಕ್ಕ ಚಿಕ್ಕ ಪದಗಳೆಲ್ಲ ಓದಿ, ದೊಡ್ಡದೆಲ್ಲ ಸ್ವಲ್ಪ ಕಷ್ಟ ಆಯಿತು, ತುಂಬ ಸ್ಟ್ರಗಲ್ ಪಟ್ಟೆ. ಅವ್ರಿಗೆ ಹೇಳಿಲ್ಲ, ಆಗಲ್ಲ, ಇದು ತುಂಬ ಸ್ಟ್ರಗಲ್ ಆಗ್ತಾ ಇದೆ ನನಗೆ ಇಂಗ್ಲೀಷ್ ಓದಲಿಕ್ಕೆ ಅಂತ. ಅವರು ಆ ತಕ್ಷಣ ಓಕೆ ನೀನು ನಾಳೆ ಬಾ ಅಂದರು. ನಾನು ಸ್ವಲ್ಪ ಶಾಕ್ ಆದೆ, ಏನಪ್ಪ ಇದು ಬರ್ತಾ ಇಲ್ಲ, ಹೇಳ್ಕೊಡ್ತಾರೆ ಅಂದರೆ ಇವರು ನಾಳೆ ಬಾ ಅಂತಿದ್ದಾರಲ್ಲ ಅಂತ. ಸರಿ ಓಕೆ, ನಾಳೆ ಬಂದ್ರಾಯಿತು, ಹೋಗೋಣ ಅಂತ ಮನೆಗೆ ಬಂದೆ. ನಾಳೆ ದಿನ ಬೆಳಗ್ಗೆ ಎಂದಿನಂತೆ ಹೋದಾಗ ಅವರು ಕೈಗೆ ಒಂದು ಲಿಸ್ಟ್ ಕೊಟ್ಟರು. ಆ ಲಿಸ್ಟಲ್ಲಿ ಸುಮಾರು 70 ಪದಗಳು, 70 ವರ್ಡ್ಸ್, ಇಂಗ್ಲೀಷ್ ವರ್ಡ್ಸ್, ಅದರ ಮುಂದ್ಗಡೆ ಅದರ ಅರ್ಥ ಕನ್ನಡದಲ್ಲಿ. ನಾನು ಟೆಕ್ಸ್ಟ್ ಬುಕ್ ಓಪನ್ ಮಾಡಿ ಕುಂತಿದ್ದೀನಿ, ಟೆಕ್ಸ್ಟ್ ಬುಕ್ ಮುಚ್ಚು ಅಂದರು. ಈ ಲಿಸ್ಟ್ ತಗೋ, ಇದನ್ನು ಬೈ ಹ್ಯಾಟ್ ಮಾಡು, ನನಗೆ ಹೇಳು, ಇಂಗ್ಲೀಷ್ ವರ್ಡ್ ಹೇಳು, ಆ ಸ್ಪೆಲ್ಲಿಂಗ್ ಹೇಳು, ಅದ್ರ ಮುಂದ್ಗಡೆ ಕನ್ನಡ ಅರ್ಥ ನೀ ಬೈ ಹ್ಯಾಟ್ ಮಾಡ್ಕೊಂಬರ್ಬೇಕು. ಬೈ ಹ್ಯಾಟ್ ಕಂಪ್ಲೀಟ್ ಆದಮೇಲೆ ನೀನು ಟ್ಯೂಷನಿಗೆ ಬರಬೇಕು ಅಂತ. ನನಗೆ ಏನು ಗೊತ್ತಾಗ್ತಿಲ್ಲ, ಏನು ಮಾಡ್ತಿದ್ದಾರೆ ಇವರು, ಏನು ಈ ಥರ ಸಡನ್ನಾಗಿ ಈ ಥರ ಹೇಳ್ತಿದ್ದಾರಲ್ಲ, ಏನು ಇವು 70 ವರ್ಡ್ಸ್ ಯಾವುದಿದು, ಅದಕ್ಕೆ ಏನು ನನಗೆ ಗೊತ್ತೇ ಇಲ್ಲ. ಓಕೆ ಅಂತ ಪೇಪರ್ ತೊಗೊಂಡು ಮನೆಗೆ ಬಂದೆ. ನಿಮಗೆ ಗೊತ್ತಲ್ಲ, ನಾವೆಲ್ಲ ಲಾಸ್ಟ್ ಬೆಂಚ್, ಅಷ್ಟು ಸೀರಿಯಸ್ ಆಗಿ ತೊಗೊಲಿಲ್ಲ. 2 ದಿನ ಹೆಂಗೋ ಕಷ್ಟಪಟ್ಟು ಒಂದು 10 ವರ್ಡ್ಸ್, 10 ಪದಗಳನ್ನು ಓದಿದೆ. ಇಂಗ್ಲೀಷ್ ಓದ್ಬಿಟ್ಟು ಅದರ ಅರ್ಥ ಓದ್ಬಿಟ್ಟು ಹೋದೆ. 2 ದಿನ ಆದಮೇಲೆ ಹೋಗ್ಬಿಟ್ಟು ಹೇಳು ಅಂತ ಹೇಳ್ತಾ ಇದ್ರು. ನಾ ಹೇಳಿದೆ 1, 2, 3 ವರ್ಡ್, 10ವರೆಗೂ ಹೇಳಿದೆ. 11th ವರ್ಡ್ ಕೇಳಿದ್ರು, ನನಗೆ ಹೇಳಿಲ್ಲ. ಅದಕ್ಕೆ ಯಾಕೆ ಅಂದರು, ಇಲ್ಲ ಸ್ಟಡಿ ಮಾಡಿದೆ ನೆನಪು ಬರ್ತಾ ಇಲ್ಲ ಅಂದರು. ಇಲ್ಲ, ನಾ ಹೇಳಿದ್ದು 70 ಪದ ಆದಮೇಲೆ ನೀನು ಟ್ಯೂಷನ್ಗೆ ಬಾ ಅಂತ, ನೀ ಯಾಕೆ ಬಂದೆ ಬೇಗ ಅಂದೆ. 70 ಎಲ್ಲಿ ನೆನಪಿಡೋಕ್ಕಾಗುತ್ತೆ, ಆಗಲ್ಲ ಅಂತ. ಅದಕ್ಕೆ ಇಲ್ಲ, ಈಗ ನೀನು ಹೇಳೋಕ್ಕಾಗಿಲ್ಲ, ಎಷ್ಟು ಹೇಳಿದೆಯಾ
ಉಳಿದ 70 ನೀನು ಕೈ ಏಟು ತಿನ್ನಲೇಬೇಕು ಅಂತ. ನನಗೆ ಸಿಟ್ಟು ಬಂದ್ಬಿಡೋದು, ಏನಪ್ಪ ಇವರು ಈ ನಮ್ಗೆ ಹೇಳ್ತಾರೆ ಅಂತ. ಇಲ್ಲಾಂದರೆ ನೀನು ಬೇಡವೇ ಬೇಡ ಟ್ಯೂಷನಿಗೆ ಅಂತ. ನಾನು ಮನೆಗೆ ಬಂದುಬಿಟ್ಟೆ. ಮನೆ ಬಂದು ತಾಯಿ ಹತ್ರ ಶೇರ್ ಮಾಡಿದೆ. ತಾಯಿ ಇಲ್ಲ, ನೀ ಟ್ಯೂಷನ್ಗೆ ಹೋಗಲೇಬೇಕು, ಅವ್ರು ಏನಂತಾರೆ ಅದು ಮಾಡಲೇಬೇಕು ಅಂತ ಹಠ ಹಿಡಿದ್ರು. ಇದೇನು ಮರ್ಯ, ನಮಗೆ ಅದು ಇಲ್ಲ ಇದು ಇಲ್ಲ, ಇದು ಇಂಗ್ಲೀಷ್ ಬೇರೆ ಬರ್ತಾ ಇಲ್ಲ ಅಂತ ತಲೆ ಒಂಥರ ಕನ್ಫ್ಯೂಷನ್ನಲ್ಲಿದ್ದೆ. ಆದರೂ ಕಷ್ಟಪಟ್ಟು ಒಂದು 20-25 ಓದಿಬಿಟ್ಟು ಹೋದೆ. ಹೇಳಿದೆ, ಅವ್ರಿಗೇನು ಹೇಳಿಲ್ಲ, ಫಸ್ಟಿಂದನೇ ಹೇಳ್ತಾ ಕೇಳ್ತಾ ಇದ್ರು ನಾ ಹೇಳ್ದೆ. ಒಂದು 25 ಆಗಿರ್ಬೋದೇನೋ, 25-26 ಹೇಳಿದ್ದೀನಿ. ಮತ್ತು ತಿರ್ಗಾ ನೆಕ್ಸ್ಟ್ ಇಲ್ಲ ಗೊತ್ತಾಗ್ತಿಲ್ಲ ಅಂದರು. ಅವಾಗ ಅವ್ರು ಏನಿಲ್ಲ, ಒಂದು ಕೋಲ್ ತಂದರು. ಇನ್ನೇ ಉಳಿದಿದ್ದೆಷ್ಟು ಗೊತ್ತಿಲ್ಲ, ಅಷ್ಟು ಏಟು ತಿನ್ನಂಥೇಳಿ ಕೈಗೆ ಬಾರಿಸಿಬಿಟ್ರು. ಅದನ್ನು ತಗೊಂಡು ಮನೆಗೆಲ್ಲ ಎಲ್ಲ ತೋರಿಸಿದೆ. ಅವರು ಇಲ್ಲ, ನೀ ತಪ್ಪು ಮಾಡಿದ್ಯಾ, ನಿನಗೆ ಬಾರಿಸಿದ್ದಾರೆ, ನೀನು ಕಂಪ್ಲೀಟ್ ಮಾಡೋ ಅವ್ರಿಗೆ ಹೇಳು, ಅಲ್ಲಿವರೆಗೂ ನೀ ಟ್ಯೂಷನ್ ಬಿಡೋ ಆಗಿಲ್ಲ ಅಂತ ನನಗೆ ತುಂಬ ಮನೆಯಲ್ಲಿ ಕೂಡ ಫುಲ್ಲು ಟೈಟ್ ಮಾಡಿಬಿಟ್ರು. ಇದೇನು ಮರ್ಯ ಅಂಥೇಳಿ ಆ ಏಟು ತಾಳಲಾರ್ದೆ 70 ಪದ ಓದಿದಿರಿ. ಒಂದು ವಾರ ಆಯಿತು. 70 ಪದ ಇಂಗ್ಲೀಷ್ ವರ್ಡ್ಸ್ ಇನ್ಕ್ಲೂಡಿಂಗ್ ಕನ್ನಡ ಮೀನಿಂಗು, ಆಮೇಲೆ ಅದು ಸ್ಪೆಲ್ಲಿಂಗು ಎಲ್ಲ ಓದ್ಬಿಟ್ಟು ಐ ಥಿಂಕ್ 1 ವೀಕ್ ತೊಗೊಂಡೆ. ಹೋಗಿಬಿಟ್ಟು ಎಲ್ಲ ಒಪ್ಪಿಸ್ಬಿಟ್ಟೆ. ಬೆಳಗ್ಗೆ ಹೋದಾಗ ಫುಲ್ಲು ಸಿಟ್ಟಲ್ಲಿದ್ದರು. ಎಲ್ಲ ಬರುತ್ತಾ, ಇಲ್ಲಾಂದರೆ ಹೋಗ್ತಾ ಇರು ಮನೆಗೆ ಅಂತ. ನಾನು ಇಲ್ಲ ಸರ್, ಎಲ್ಲ ಕಲ್ತಿದ್ದೀನಿ, ಹೇಳ್ತೀನಿ ಅಂತ. ಹೇಳು ಅಂತ ಹೇಳ್ತಾ ಹೋದೆ. ತುಂಬ ಸಿಟ್ಟಲ್ಲೇ ಇದ್ರು ಬಿಗಿನಿಂಗು. ಫುಲ್ಲು 70 ವರ್ಡ್ಸ್ ಆದಮೇಲೆ ತುಂಬ ಹ್ಯಾಪಿ ಆಗಿಬಿಟ್ರು ಅವರು. ಎಷ್ಟು ಹ್ಯಾಪಿ ಆದಂದರೆ ಆ ಫೇಸ್ ನಾನು ನೋಡಿದ್ದೆ ಅಲ್ಲ, ಅಷ್ಟು ಖುಷಿಯಾಗಿರ್ತಾರೆ ಅಂತ. ತುಂಬ ಮಕ್ಕಳಲ್ಲಿ ಇದನ್ನೇ ಚೇಂಜ್ ಆಗ್ಬಿಡ್ತು, ಸಿಟ್ಟಿಂದ ಶಾಂತಿ ಇದಕ್ಕೆ. ಆವಾಗ ಒಳಗಡೆ ಹೋಗ್ಬಿಟ್ಟು 2 ಸ್ವೀಟ್ ಪೇಡ ಕೊಟ್ಟರು ನನಗೆ. ಏನಪ್ಪ ಇದು ಈ ನಮ್ಮನೆ, ಹೆಂಗೆ ಇದ್ದವರು ಹೆಂಗೆ ಮಾಡ್ತಿದಾರಲ್ಲ ಅಂತ. ಆಯಿತು ಅಂತ 2 ಸ್ವೀಟ್ ಪೇಡ ತಿಂದೆ. ಓಕೆ, ನೀರು ಕುಡಿ ಅಂದರು, ಕುಡ್ದೆ. ಓಕೆ, ಮೊನ್ನೆ ಯಾವುದು ಚಾಪ್ಟ್ರ್ ಓದ್ಲಿಕ್ಕೆ ಹೇಳಿದೆ ನಿನಗೆ ಅಂದರು. ಯಾವುದೋ ಲಾಸ್ಟ್ ಹೇಳಿದ್ರಿ ಸರ್, ಅದು ತುಂಬ ಪ್ರಾಬ್ಲಮ್ ಆಗ್ತದೆ, ಅದನ್ನೇ ನೀವು ನನಗೆ ಹೇಳಬೇಕು. ಇದು ಯಾವುದೋ ನೀವು 70 ಪದ ಕೊಟ್ಟು ನನ್ನ ತಲೆ ತಿಂದುಬಿಟ್ರಿ ಅಂತ. ನಾನು ಇಲ್ಲ, ಅದು ಓಪನ್ ಮಾಡು, ಸ್ಟಡಿ ಮಾಡು, ಓದು ನೋಡೋಣ ಅಂತ. ಇಲ್ಲ ರೀ, ನಾನು ಹೇಳಿದ್ದೀನಲ್ಲ, ನನಗೆ ಅದು ಓದ್ಲಿಕ್ಕೆ ಬರ್ತಾ ಇಲ್ಲ, ನೀವು ನೋಡಿದರೆ ಹಂಗೆ ಹೇಳ್ತಿದ್ದೆ. ಇಲ್ಲ, ಓಪನ್ ಮಾಡೋದು. ಓಪನ್ ಮಾಡಿದೆ. ಓಪನ್ ಮಾಡಿಬಿಟ್ಟು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಸಿಯಾಗಿದೆ, ಪಟ ಆ ಚಾಪ್ಟ್ರ್ ಫುಲ್ಲು ಸ್ಟಡಿ ಮಾಡಿಬಿಟ್ಟೆ. ಕ್ಲೀನಾಗಿ ಓದ್ಬಿಟ್ಟು ಅದು ಕನ್ನಡ ಅರ್ಥನೂ ಅವ್ರಿಗೆ ಹೇಳಿದೆ. ಇದು ಹೆಂಗೆ ಮರಿಯ ಅಂದಾಗ ಅವ್ರು ಕೊಟ್ಟರಲ್ಲ 70 ವರ್ಡ್ಸ್ ಈ ಚಾಪ್ಟ್ರಿದೆ. ಪ್ರತಿಯೊಂದು ಪದನೂ ಅವ್ರು ಬರೆದ್ಬಿಟ್ಟು ಅದು ಕನ್ನಡ ಅರ್ಥ ಕೊಟ್ಟಿದ್ರು. ಯಾವಾಗ ಅದನ್ನು ಬೈ ಹ್ಯಾಟ್ ಮಾಡಿದೆ, ಬೈ ಹ್ಯಾಟ್ ಟು ವಿತ್ ಸ್ಟಡಿ, ಈ ಚಾಪ್ಟರ್ ನನಗೆ ಫುಲ್ ಈಸಿ ಆಗಿಬಿಡ್ತು. ಬಿಗಿನಿಂಗಿಂದ ಎಂಡ್ವರೆಗೂ ಈಸಿಯಾಗಿ ಓದ್ಬಿಟ್ಟೆ. ಇನ್ಕ್ಲೂಡಿಂಗ್ ನನಗೆ ಅರ್ಥ ಆಗ್ತಿದೆ ಆ ಚಾಪ್ಟರ್ ವಿಷಯ, ಕನ್ನಡ ಮೀನಿಂಗ್ ನನಗೆ ಅರ್ಥ ಆಗ್ತಿದೆ. ಕ್ವಶನ್ ಓದ್ತೀನಿ, ಆನ್ಸರ್ ಹಾಗೆ ಆಟೋಮೆಟಿಕ್ ಬರ್ತಾ ಇದೆ ಬಾಯಲ್ಲಿ. ನಾ ಯಾವಾಗ ಕ್ವಶನ್ನೇ ನೋಡಿದ್ದಿಲ್ಲ, ಕ್ವಶನ್ ಓದಿದ್ರೆ ಆನ್ಸರ್ ಬರ್ತಾ ಇದೆ. ಅವಾಗ ನಾನು ಅನ್ಕೊಂಡೆ, ಇಲ್ಲಪ್ಪ ಇದು ಕಷ್ಟಪಟ್ಟರೆ ಈಸಿಯಾಗಿ ಸಿಗುತ್ತೆ ನಮಗೆ. ಪ್ರತಿಯೊಂದು ನಾವು ಕಷ್ಟಪಡದೇ ಇದ್ದರೆ ಯಾವುದು ಸಿಗಲ್ಲ. ಆ ಕಷ್ಟಪಟ್ಟು ನಾವು ಸಕ್ಸಸ್ ಆದಾಗ ಇರೋ ಖುಷಿ ಇದೆಯಲ್ಲ, ನಂಗೆ ಆ ಚಾಪ್ಟರ್ ಓದಾಗ ಇಷ್ಟು ಖುಷಿ ಆಯಿತು, ಅನ್ಎಕ್ಸ್ಪೆಕ್ಟೆಡ್. ಈ ಥರನೂ ನಾನು ಓದ್ತೀನಾ ಅಂತ ನನಗೆ ಗೊತ್ತೇ ಆಗಿಲ್ಲ. ಅವಾಗ ಏನಾಯಿತು, ನನಗೆ ಒಂದು ಇಂಗ್ಲೀಷಲ್ಲಿ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಇದರಲ್ಲಿ ಏನೂ ಇಲ್ಲ, ಓದಿದರೆ ನಾವು ಏನಾದರೂ ಮಾಡ್ಬೋದು ಅಂತ ಅಲ್ಲ. ಇದು ಒಂದು ಚಿಕ್ಕ ವಯಸ್ಸಿನ ಒಂದು ಘಟನೆ. ಅದರ್ಥ ಇಷ್ಟೇ, ನಾವು ಫಸ್ಟು ಹ್ಯೂಮನ್ ಬೀಯಿಂಗ್, ಮನುಷ್ಯ ಫಸ್ಟು, ನಂತರ ಎಲ್ಲ ಕಂಪ್ಯೂಟರ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಯಾವುದೋ ಭಾಷೆ ಆಗಿರ್ಬೋದು, ಯಾವುದು ಕಷ್ಟ ಇಲ್ಲ. ಓಕೆ, ಚೆನ್ನಾಗಿ ಅಭ್ಯಾಸ ಮಾಡಿದರೆ ಎಲ್ಲ ವಿಷಯನೂ ಈಸಿನೇ. ಎಲ್ಲರೂ ಚೆನ್ನಾಗಿ ಅಭ್ಯಾಸ ಮಾಡ್ತೀರ ತಾನೆ. ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಿಗೋಣ.